ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ದಿವಸ ಕೂಡ ನಿಮ್ಮನ್ನು ಪ್ರೋತ್ಸಾಹಪಡಿಸುವುದಕ್ಕೆ ಹನ್ನಳ ಪ್ರಾರ್ಥನೆಯ ಕುರಿತು ಜ್ಞಾನ ಮಾಡಲಿಕ್ಕಿದ್ದೇವೆ. ನೋಡಿ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾರೆ. ಆದರೆ ಈ ದಿವಸ ನಾವು ಹನ್ನಳ ಒಂದು ಪ್ರಾರ್ಥನೆಯನ್ನು ನಾವು ಜ್ಞಾನ ಮಾಡಲಿಕ್ಕಿದ್ದೇವೆ. ಹನ್ನಳು ಹೇಗೆ ಪ್ರಾರ್ಥನೆ ಮಾಡಿದ್ಲು ಅಂತ ಹೇಳಿದ್ರೆ, ಆ ಒಂದೇ ವಾಕ್ಯ, ಒಂದೇ ಸಾರಾಂಶ, ಒಂದೇ ವಾಕ್ಯ, ಆದರೆ ಆ ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳನ್ನು ದೇವ ಮಕ್ಕಳಾದಂಥ ನಾವುಗಳು ಕಲಿಯಬಹುದಾಗಿದೆ. ಹನ್ನಳು ಅಂತ ಹೇಳಿದ್ರೆ ಆ ಹೆಸರಿನ ಅರ್ಥ ಏನಂತ ಹೇಳಿದ್ರೆ ದಯೆ ಹೊಂದಿದವಳು ಅಥವಾ ಕೃಪೆ ಹೊಂದಿದವಳು ಅಥವಾ ಕರುಣೆ ಹೊಂದಿದವಳು ಎಂಬುದಾಗಿ ಅರ್ಥ. ಆದರೆ ಹನ್ನಳ ಜೀವಿತವನ್ನು ನೋಡುವಾಗ ಅವಳು ನಿರಾಶೆಯ ಅನುಭವದಲ್ಲಿ ಹಾದು ಹೋಗುತ್ತಾ ಇದ್ದಾಳೆ. ತನ್ನ ಜೀವನದಲ್ಲಿ ಒಂದು ಸಂತೋಷ ಇಲ್ಲದ ಒಂದು ಅನುಭವ. ಅವಳ ಹೆಸರಿಗೆ ತಕ್ಕ ಹಾಗೆ ಅವಳ ಜೀವನದಲ್ಲಿ ಒಂದು ದೇವರ ಕೃಪೆ ಇಲ್ಲದ ಅನುಭವ. ಅಯ್ಯೋ, ನನ್ನ ಹೆಸರಿನ ಅರ್ಥ ಕರುಣೆ, ಕೃಪೆ, ಆದರೆ ನನಗೆ ಕರುಣೆನೇ, ದೇವರ ಕರುಣೆನೇ ಇಲ್ವಲ್ಲ, ದೇವರ ದಯೆ ಇಲ್ವಲ್ಲ ಎಂಬುದಾಗಿ ಅನೇಕ ಸಾರಿ ಅವಳು ಕೊರಗಿರಬಹುದು. ಆದರೆ ವಾಕ್ಯ ಭಾಗ ಹೇಳುತ್ತದೆ, ಹನ್ನಳ ಜೀವನದಲ್ಲಿ ತಕ್ಕ ಸಮಯದಲ್ಲಿ ದೇವರು ದಯೆಯನ್ನ, ಕೃಪೆಯನ್ನ ತೋರಿಸಿದ್ರಂತೆ. ನೋಡ್ರಿ, ನಾವು ಸ್ವಲ್ಪ ಹೊತ್ತು ಜ್ಞಾನ, ಆ ವಾಕ್ಯ ಭಾಗವನ್ನು ಜ್ಞಾನ, ಹನ್ನಳ ಪ್ರಾರ್ಥನೆಯನ್ನ ನಾವು ಜ್ಞಾನ ಮಾಡುವ ಮುಂಚಿತವಾಗಿ 1 ಸಾಮುವೇಲ 1ನೇ ಅಧ್ಯಾಯ 6ನೇ ವಾಕ್ಯವನ್ನ ಓದಿಕೊಳ್ಳೋಣ. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನ ಬಂಜೆಯಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನ ಕೆಣಕಿ ನೋಯಿಸುತ್ತಿದ್ದಳು. ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ. ಹನ್ನಳ ಜೀವನ ಎಲ್ಲರಿಗೂ ಗೊತ್ತಿದೆ. ಹನ್ನಳ ಪ್ರಾರ್ಥನೆ ಅನೇಕ ಸಂದೇಶವನ್ನ ನಾವು ಕೇಳಿದ್ದೇವೆ. ಗಮನಿಸಿ, ಇಲ್ಲಿ ಹನ್ನಳ ಜೀವನದಲ್ಲಿ ಒಂದು ನಿರಾಶೆ ಇದೆ. ಏನು? ಒಂದು, ಅವಳಿಗೆ ಮಕ್ಕಳಿರಲಿಲ್ಲ, ಬಂಜೆಯಾಗಿದ್ದಳ್ರಿ. 2, ಅವಳ ಸವತಿ ಪ್ರತಿದಿನ ಕೆಣಕಿ ನೋಯಿಸುತ್ತಾ ಇದ್ದಳು. ದೇವರು ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ, ದೇವರು ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ. ನೋಡು, ನನಗೆ ದೇವರು ಮಕ್ಕಳು ಕೊಟ್ಟಿದ್ದಾರೆ, ನನಗೆ ಮಕ್ಕಳು ಕೊಟ್ಟಿಲ್ಲ ಅಂತೇಳಿ ಕೆಣಕಿ ನೋಯಿಸ್ತಾ ಇದ್ರಂತ. ನೋಡ್ರಿ, ನಮ್ಮ ಜೀವನದಲ್ಲಿ ಕೂಡ ಹಾಗೆ ಕೆಲವು ಸಾರಿ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಸುತ್ತಲೂ ಇರ್ತಾರೆ. ನಮಗೆ ಕೆಲವು ಸಾರಿ ಮುಂದೆ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಾರೆ, ಹಿಂದೆ ದೊಡ್ಡ ಲೋಡ್ ಕೊಟ್ಟಿರ್ತಾರೆ. ಆದರೆ ಕೆಲವು ಸಾರಿ ಮುಂದೆ ಅಯ್ಯೋ ನೀವು ತುಂಬಾ ಒಳ್ಳೆಯವರು, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇಂಪಾದ ಮಾತು ಹೇಳಿರ್ತಾರೆ. ಹಿಂದ್ಗಡೆ ನೋಡಿದ್ರೆ ಚಾಕು ಚುಚ್ಚುವಂತ ಅನುಭವ. ಹೀಗೆ ಈ ಹನ್ನಳಿಗೆ ಕೂಡ ಒಂದು ಅವಳ ಜೀವನದಲ್ಲಿ ಕೆಣಕುವಂತ ಪೆನಿನಳಿದ್ದಳು. ನೋಡಿ, ಒಂದು, ಅವಳ ಜೀವನದಲ್ಲಿ ನಿಂದೆಗಳಿದೆ, ಅವಮಾನಗಳಿದೆ, ನಿರಾಶೆಗಳಿದೆ. ಆದರೂ ಕೂಡ ಅವಳು ದೇವರನ್ನ ಬಿಟ್ಟು ದೂರ ಹೋಗ್ಲಿಲ್ರಿ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳ್ರಿ, ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಜಾಸ್ತಿ ಬರುವಾಗ, ದುಃಖಗಳು ಜಾಸ್ತಿ ಬರುವಾಗ, ನಿರಾಶೆ ಜಾಸ್ತಿ ಬರುವಾಗ ನಾವೇನ್ ಮಾಡ್ತೇವೆ? ದೇವರನ್ನ ಬಿಟ್ಟು ದೂರ ಹೋಗ್ತೇವೆ. ಇಲ್ಲಿ ಹನ್ನಳು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಎಷ್ಟು ಸಮಸ್ಯೆಗಳು ಬರ್ತಾ ಇದೆಯೋ, ಎಷ್ಟು ನಿಂದೆಗಳು ಬರ್ತಾ ಇದೆಯೋ, ಎಷ್ಟು ಅಪಮಾನಗಳು ಬರ್ತಾ ಇದೆಯೋ, ಅಷ್ಟು ದೂರಕ್ಕೆ ಹತ್ತಿರ ಬರುತ್ತಿದ್ದಾಳೆ. ಕೆಲವರೆಲ್ಲ ಪ್ರಶ್ನೆ ಕೇಳ್ತಾರೆ, ಪಾಸ್ಟರ್ ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ರೋಗ, ನನಗೆ ಯಾಕೆ ಸಾಲ, ನನಗೆ ಯಾಕೆ ಪಾಸ್ಟರ್? ನಾವೇ ಚೆನ್ನಾಗಿ ಪ್ರೇಯರ್ ಮಾಡೋದು, ನಮ್ದು ಭಕ್ತಿಯುಳ್ಳ ಕುಟುಂಬ, ನಾವು ಏಸಪ್ಪನ ಚೆನ್ನಾಗಿ ನಂಬಿದ್ದೇವೆ, ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನಮಗೆ ಯಾಕೆ ಪಾಸ್ಟರ್ ಈ ತರ ತೊಂದರೆಗಳು? ನೋಡ್ರಿ, ನಮಗೆ ಕಷ್ಟಗಳು ಯಾಕೆ ಅಂತ ಹೇಳಿದ್ರೆ, ನೀನು ದೇವರನ್ನ ಬಿಟ್ಟು ದೂರ ಹೋಗ್ಲಿಕ್ಕಲ್ಲ, ನೀನು ದೇವರನ್ನ ಬಿಟ್ಟು ಓಡಿ ಹೋಗ್ಲಿಕ್ಕಲ್ಲ, ನೀನು ದೇವರ ಹತ್ರ ಪ್ರಾರ್ಥನೆ ಮಾಡದೇ ಇರೋದಕ್ಕಾಗಿ ಅಲ್ಲ. ನಿನ್ನ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ರೋಗಗಳು, ನಿಂದೆಗಳು, ಸಮಸ್ಯೆಗಳು ಜಾಸ್ತಿ ಬರುವಾಗ ಅದನ್ನ ಅರ್ಥ ಮಾಡಿಕೊ. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಆ ಎಲ್ಲಾ ಕಾರ್ಯಗಳು, ಅವುಗಳು ನಿನ್ನನ್ನ ದೇವರ ಸಮೀಪಕ್ಕೆ ತರಬೇಕು.
ದೇವರ ಸನ್ನಿಧಾನಕ್ಕೆ ತರಬೇಕು. ಇಲ್ಲಿ ಹನ್ನಳ ಜೀವನದಲ್ಲಿ ನಿಂದೆಗಳಿದೆ, ಅವಮಾನಗಳಿದೆ, ಅಪಮಾನಗಳಿದೆ. ಅವೆಲ್ಲವೂ ಅವಳನ್ನ ಒಂದು ಕತ್ತಲೆಯ ಕಾರ್ಗತ್ತಲೆಯ ನಿರಾಶೆಯಲ್ಲಿ ದೂಡಲಿಲ್ಲ. ಅವುಗಳು ಯೇಸುವಿನ ಪಾದದಲ್ಲಿ ಬರುವಂತೆ ಸಹಾಯ ಮಾಡಿತು. ನಿಮಗೂ ಕೂಡ ಒಂದು ಕಷ್ಟ ಇರಬಹುದಾ, ನಷ್ಟ ಇರಬಹುದಾ, ಸಾಲ ಇರಬಹುದು. ಸೋತು ಹೋಗಬೇಡ ದೇವ ಮಕ್ಕಳೇ, ದೇವರ ಪಾದದಲ್ಲಿ ಹುಡುಕಿಕೊಂಡು ಬಂದ್ರೆ. ನೋಡ್ರಿ, ಹನ್ನಳು ಮಾಡಿದ ಒಂದು ಮುಖ್ಯವಾದ ಕಾರ್ಯ ಏನು ಗೊತ್ತಾ? ತನ್ನ ಅಗತ್ಯತೆಗಳನ್ನ ದೇವರ ಬಳಿ ತಂದಳು, ಮನುಷ್ಯರ ಬಳಿ ತರಲಿಲ್ಲ. ತನ್ನ ಸಮಸ್ಯೆಗಳನ್ನ ದೇವರ ಮುಂದೆ ತೆಗೆದುಕೊಂಡು ಬಂದಳು. ನೋಡ್ರಿ, ಅವಳು ಫಸ್ಟ್ ಅವಳ ಜೀವನದಲ್ಲಿ ನೋಡುವಾಗ ತನ್ನ ಎಲ್ಲ ಅಗತ್ಯತೆಗಳನ್ನ, ತನ್ನ ಇಷ್ಟಾರ್ಥಗಳನ್ನ ತನ್ನ ಗಂಡನ ಬಳಿ ಹೇಳ್ಕೊಳ್ತಾ ಇದ್ಲು. ಯಾವುದು ವರ್ಕೌಟ್ ಆಗಲಿಲ್ಲ. ಈಗ ಅವಳಿಗೆ ಗೊತ್ತಾಯಿತು, ನನ್ನ ಸಮಸ್ಯೆಯನ್ನ ತೆಗೆದುಕೊಂಡು ಹೋಗಬೇಕಾದಂತ ಒಂದು ಸ್ಥಳ ಇದೆ, ನನ್ನ ಸಮಸ್ಯೆಗಳನ್ನ ಹೇಳಬೇಕಾದಂತ ಒಂದು ಸ್ಥಳ ಇದೆ ಎಂಬುದಾಗಿ ಅವಳು ನೇರವಾಗಿ ಆಲಯಕ್ಕೆ ಬಂದು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ಅವರು ದೇವರ ಆಲಯಕ್ಕೆ ಅವಳು ಬರುವಾಗ 1 ಸಾಮುವೇಲ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನ ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯ ಯೆಹೋವನ ಮಂದಿರ ದ್ವಾರದ ನಿಲುವುಗಳ ಪಟ್ಟಿಯಲ್ಲಿ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ. ಇವಳ ಆಲಯಕ್ಕೆ ಹೋಗ್ತಾ ಇದ್ದಾಳೆ. ಅವಳ ಆಲಯದ ಒಳಗಡೆ ಹೋಗೋ ಮುಂಚಿತವಾಗಿ ಆ ಆಲಯದ ಯಾಜಕನಾಗಿರುವಂತ ಏಲಿ ಅಲ್ಲಿದ್ದಾನೆ. ಆ ಏಲಿಯನ್ನ ನೋಡಿ ಒಂದು ವೇಳೆ ಪ್ರೈಸ್ ದಿ ಲಾರ್ಡ್ ಪಾಸ್ಟರ್, ಹೇಗಿದ್ದೀರಾ ಪಾಸ್ಟರ್ ನನಗೆ ಮಕ್ಕಳಿಲ್ಲ, ನನಗೊಂದು ಪ್ರೇಯರ್ ಮಾಡ್ರಿ ಅಂತೇಳಿ ಪಾಸ್ಟರ್ ಬಳಿಯಲ್ಲಿ ಅವಳು ಪ್ರೇಯರ್ ಮಾಡಿಸಿಕೊಳ್ಳಲಿಲ್ಲ. ತನ್ನ ಸಮಸ್ಯೆಗಳನ್ನ ಅಲ್ಲಿ ಏಲಿಯ ಬಳಿಯಲ್ಲಿ ಅವಳು ಹೇಳಲಿಲ್ಲ. ಅವಳು ನೇರವಾಗಿ ದೇವ ಸಮ್ಮುಖಕ್ಕೆ ಹೋಗುತ್ತಿದ್ದಾಳೆ, ದೇವ ಸನ್ನಿಧಿಗೆ ಹೋಗುತ್ತಾ ಇದ್ದಾಳೆ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ಅವಳು ಪ್ರಾರ್ಥನೆ ಮಾಡಿಸಿಕೊಳ್ಳಲಿಲ್ಲ, ಪ್ರಾರ್ಥನೆ ಮಾಡಿದಳು. ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾ, ಬೇಗನೆ ಕೇಳಬೇಕಾ, ಬೇಗನೆ ಒಂದು ಅದ್ಭುತ ನಡಿಬೇಕಾ, ಬೇಗನೆ ಒಂದು ಮಿರಾಕಲ್ ನಡಿಬೇಕಾ? ಈ ಸಿಂಪಲ್ ಒಂದು ಸರಳ ತತ್ವ ಏನಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಾಡಿಸ್ಕೋಬೇಡ್ರಿ, ನೀವೇ ಪ್ರಾರ್ಥನೆ ಮಾಡ್ರಿ. ಇಲ್ಲಿ ಹನ್ನಳು ಅವಳು ಪ್ರಾರ್ಥನೆ ಮಾಡಿದಳು. ಈಗ ಅವಳ ಪ್ರಾರ್ಥನೆಯಲ್ಲಿ ಏನೆಲ್ಲ ಇದ್ವು ಎಂಬುದಾಗಿ ನಾವು ಜ್ಞಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ 1 ಸಾಮುವೇಲ 1ನೇ ಅಧ್ಯಾಯ 10ನೇ ವಾಕ್ಯ ನೋಡ್ರಿ. ಆ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನ ಕುರಿತು. ನೋಡಿ, ಅವಳು ಹೇಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಕಣ್ಣೀರಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಒಂದು ಹಾಡಿದೆ ಅಲ್ವಾ, ಕಣ್ಣೀರಿನಿಂದ ನಾ ಬಂದೆನು. ಹನ್ನಳು ಹಾಗೆ ಕಣ್ಣಲ್ಲಿ ಕಣ್ಣೀರಿದೆ, ಒಳಗಡೆ ಕಣ್ಣೀರಿನ ವೇದನೆ ಇದೆ. ಈಗ ಆ ವೇದನೆಯಲ್ಲೇ ಅವಳು ಹೋಗಿ ಅಪ್ಪ ತಂದೆಯೇ ಅಂತ ಫಸ್ಟ್ ಪದ ಹೇಳ್ತಾರೆ ನೋಡ್ರಿ. ಆ ಪದನೇ ಅವಳು ದುಃಖದಿಂದ ಆರಂಭಿಸುತ್ತಿದ್ದಾಳೆ, ಕಣ್ಣೀರಿನಿಂದ ಆರಂಭಿಸುತ್ತಾ ಇದ್ದಾಳೆ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ನಮ್ಮ ಪ್ರಾರ್ಥನೆಯಲ್ಲಿ ಸ್ವಲ್ಪ ಕಣ್ಣೀರು ಇರಲಿ. ಹಲವು ವಿಧವಾದ ಪ್ರಾರ್ಥನೆಗಳಿದೆ. ಅದರಲ್ಲಿ ಕೂಡ ಈ ಕಣ್ಣೀರಿನ ಪ್ರಾರ್ಥನೆ ದೇವರ ಹೃದಯವನ್ನ ಕರಗಿಸ್ತದೆ. ನಿಮಗೆ ಗೊತ್ತಾ, ಈ ಮಕ್ಕಳು ಜಾಸ್ತಿ ಹಠ ಮಾಡ್ತಾರೆ. ಅದು ಸ್ಪೆಷಲ್ ಆಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಎಂಥ ಒಂದು ನಟನೆ ಆಕ್ಟ್ ಮಾಡ್ತಾರೆ ಅಂದರೆ, ಡ್ಯಾಡಿ ನನಗದು ಬೇಕು, ಮಮ್ಮಿ ನನಗದು ಬೇಕು, ಮಗ ಅದನ್ನ ನಾನು ಕೊಡಿಸೋದಿಲ್ಲ ಅಂತ ಹೇಳಿದಾಗ ಒಂದು ಅಳ್ತಾರೆ ನೋಡ್ರಿ. ಕಣ್ಣಲ್ಲಿ ಆ ನೀರು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ರೋಡಲ್ಲಿ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಅಲ್ಲಿ ನೋಡಿ, ಅಯ್ಯೋ ಅವರಿಗೆ ಇಷ್ಟಪಟ್ಟು ಕೊಡಿಸ್ತೇವೆ ಇಲ್ವೋ, ಆ ಮಕ್ಕಳ ಕಣ್ಣೀರು ನೋಡ್ಬಿಟ್ಟು ನಾವು ಕೊಡಿಸ್ಬಿಡ್ತೇವೆ. ನಮ್ಮ ದೇವರ ಹಂಗೇರಿ, ನೀವು ಪ್ರಾರ್ಥನೆಗಾಗಿ ಬಂದು ನೀವು ಕಣ್ಣೀರು ಸುರಿಸುವಾಗ ನಿಮ್ಮ ಕಣ್ಣೀರನ್ನು ನೋಡಿ ದೇವರ ಅದ್ಭುತ ಮಾಡ್ತಾರೆ. ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ಅದ್ಭುತವನ್ನ ತರುತ್ತದೆ, ಬಿಡುಗಡೆಯನ್ನ ತರುತ್ತದೆ, ಪರಲೋಕದ ಬಾಗಿಲನ್ನ ತರುತ್ತದೆ. ನಿಮ್ಮ ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ದುಃಖದ ಕಣ್ಣೀರು ಆನಂದ ಕಣ್ಣೀರಾಗುತ್ತೆ. ಕೀರ್ತನೆ 56:8ನೇ ವಾಕ್ಯದಲ್ಲಿ ಕೀರ್ತನೆಗಾರನ ಹೇಳ್ತಾರೆ, ದೇವರೇ ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಅಂದ್ರೆ ಒಂದೊಂದು ಹನಿ ಕಣ್ಣೀರಲ್ಲಿ ಒಂದು ಹನಿ ಬಿದ್ದರೂ ಕೂಡ ದೇವರು ಅದರ ಬುದ್ದಲಿಯಲ್ಲಿ ಶೇಖರಿಸ್ತಾರಂತೆ. ದೇವರಿಗೆ ಗೊತ್ತಿದೆ ಕಣ್ಣೀರಿನ ಬೆಲೆ. ಅದಕ್ಕೆ ಬೈಬಲಲ್ಲಿ ಒಂದು ಚಿಕ್ಕ ವಾಕ್ಯ ಯಾವುದು ಗೊತ್ತಾ? ಯೇಸು ಕಣ್ಣೀರು ಬಿಟ್ಟನು. ಕೀರ್ತನೆ 127ರಲ್ಲಿ ನೋಡ್ತೇವೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು.
ವಿಧವೆ, ನಾಯಿನ ಊರಿನ ಒಬ್ಬ ವಿಧವೆ ತನ್ನ ಒಬ್ಬನೇ ಮಗನನ್ನ ಕಳ್ಕೊಂಡು ಬಿಟ್ಲಲ್ಲ. ಆಲ್ರೆಡಿ ಗಂಡನ್ನ ಕಳ್ಕೊಂಡ ವಿಧವೆಯಾಗಿದ್ದಳು. ಈಗ ಮಗನನ್ನ ಕಳ್ಕೊಂಡ ಮೇಲೆ ಅವಳು ಅಳ್ತಾ ಇದ್ದಾಳೆ. ನಾನು ನೆನೆಸ್ತೇನೆ, ಅವಳ ಕಣ್ಣೀರನ್ನ ಯಾರು ನಿಲ್ಲಿಸ್ಲಿಕ್ಕಾಗ್ಲಿಲ್ಲ. ಯೇಸು ಒಂದು ಕಡೆ ಚಟ್ಟದಲ್ಲಿ ಆ ವಿಧವೆಯ ಮಗನನ್ನು ಹೊತ್ಕೊಂಡು ಅವನನ್ನ ಮಣ್ಣು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಯೇಸು ಸ್ವಾಮಿ ಆತನ ಶಿಷ್ಯರು ಒಂದು ಗುಂಪು ಈ ಕಡೆ ಹೋಗ್ತಾ ಇದ್ದಾರೆ. ಯೇಸು ಅಲ್ಲಿ ನೋಡಿದಾಗ ಚಟ್ಟ ಹಿಡ್ಕೊಂಡಂತ ಒಂದು 4 ಜನ, ಆ ಚಟ್ಟದ ಮೇಲೆ ಒಬ್ಬ ಯೌವನಸ್ಥನ, ಅದರ ಪಕ್ಕದಲ್ಲಿ ನೋಡಿದ್ರೆ ಒಂದು ಸ್ತ್ರೀ ಇದ್ದಾರೆ, ಒಂದು ತಾಯಿ ಇದ್ದಾರೆ. ಆ ತಾಯಿಯ ಕಣ್ಣೀರಲ್ಲಿ ಧಾರಾಕಾರವಾದ ಕಣ್ಣೀರು. ಯೇಸು ಸ್ವಾಮಿ ನೋಡಿದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಹೋಗಿ ಚಟ್ಟ ಮುಟ್ಟಿದರು. ಇವ್ರು ಯಾವಾಗ ಏಸಪ್ಪ ಚಟ್ಟ ಮುಟ್ಟಿದ್ರು ಅಲ್ಲಿ ಹೊತ್ಕೊಂಡ್ರು, ಅಲ್ಲೇ ನಿಂತ್ಕೊಂಡ್ರು. ಸತ್ತ ವ್ಯಕ್ತಿ ಎದ್ದು ಬಂದ. ಅವಳ ಕಣ್ಣೀರು ಸ್ಟಾಪ್ ಆಯ್ತ್ರಿ. ನೋಡ್ರಿ, ಯೇಸು ಸ್ವಾಮಿ ಕನಿಕರವುಳ್ಳ ದೇವರು. ನಿಮ್ಮ ಕಣ್ಣೀರನ್ನ ಕಂಡು ಹೋಗುವವನಲ್ಲ. ನಾನು ಅನ್ನಿಸ್ತೇನೆ, ಆ ತಾಯಿಯ ಕಣ್ಣೀರನ್ನ ಕಂಡು ಏಸಪ್ಪ ಒಂದು ಹೆಜ್ಜೆ ಕೂಡ ಮುಂದೆ ಇಟ್ಟಿರ್ಲಿಕ್ಕಿಲ್ಲ, ಅಲ್ಲೇ ಸ್ಟಾಪ್ ಮಾಡಿ ಏಸಪ್ಪ ಒಂದು ಅದ್ಭುತವನ್ನ ಅವಳ ಜೀವನದಲ್ಲಿ ಮಾಡಿದ್ರು. ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಪ್ರಿಯ ಸಹೋದರಿಯೇ, ಪ್ರಿಯ ತಾಯಿಯೇ, ಅನೇಕ ದಿನಗಳಿಂದ ಕುಟುಂಬದ ನಿಮಿತ್ತವಾಗಿ ನೀನು ಕಣ್ಣೀರಿಡುತ್ತಾ ಇದೀಯಾ. ಆದ್ರೆ ನೀನು ಯೋಚಿಸ್ತಾ ಇದೀಯ, ಅಯ್ಯೋ ನನ್ನ ಕಣ್ಣೀರನ್ನು ಏಸಪ್ಪ ನೋಡ್ತಾ ಇಲ್ವಾ, ನನ್ನ ದೇವರು ನೋಡ್ತಾ ಇಲ್ವಾ? ನಿಜವಾಗ್ಲೂ ನಿನ್ನ ಕಣ್ಣೀರನ್ನ ದೇವರು ನೋಡುತ್ತಾ ಇದ್ದಾರೆ. ನಿನ್ನ ಜೀವನದಲ್ಲಿ ಏಸಪ್ಪ ಒಂದು ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ. ನಿನ್ನ ವೇದನೆಗಳು, ದುಃಖಗಳು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನ ದೇವರು ಮಾರ್ಪಡಿಸಲಿಕ್ಕಿದ್ದಾರೆ. ಇಲ್ಲಿ ಹನ್ನಳು ಕಣ್ಣೀರಿನಿಂದ ಪ್ರಾರ್ಥಿಸಿದಳ್ರಿ. ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ಸತ್ತ ಅವಸ್ಥೆಗಳಿಗೆ ಜೀವ ಕೊಡುತ್ತದೆ. ಕಳೆದುಕೊಂಡಂತ ಕಾರ್ಯಗಳಿಗೆ ತಿರುಗಿ ಪಡೀಲಿಕ್ಕೆ ಈ ಕಣ್ಣೀರಿನ ಪ್ರಾರ್ಥನೆ ಸಹಾಯ ಮಾಡುತ್ತದೆ. ಈ ಕಣ್ಣೀರಿನ ಪ್ರಾರ್ಥನೆ ಇದುವರೆಗೂ ನಿಮ್ಮ ಜೀವನದಲ್ಲಿ ಏನು ನಡೆಯದೇ ಇರಬಹುದು, ಆದ್ರೆ ನಡೆಯುವಂತೆ ಮಾಡುವಂಥದ್ದು ಈ ಕಣ್ಣೀರಿನ ಪ್ರಾರ್ಥನೆ. ಇಲ್ಲಿ ಮೊದಲನೇದಾಗಿ ಹನ್ನಳು ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಎರಡನೇದಾಗಿ ಹನ್ನಳ ಪ್ರಾರ್ಥನೆಯಲ್ಲಿ ಒಂದು ನಿರ್ದಿಷ್ಟತೆ ಇತ್ರಿ. 1ನೇ ಅಧ್ಯಾಯ 11ನೇ ವಾಕ್ಯ, 1 ಸಾಮುವೇಲ 1ನೇ ಅಧ್ಯಾಯ 11ನೇ ವಾಕ್ಯ ನೋಡ್ರಿ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸಿ ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು. ಇಲ್ಲಿ ಗಮನಿಸಿ, ಹನ್ನಳು ಪ್ರಾರ್ಥನೆಯಲ್ಲಿ ದೇವರೇ ನನಗೆ ಮಕ್ಕಳನ್ನ ಕೊಡು ಅಂತ ಕೇಳಲಿಲ್ಲ. ನನಗೊಬ್ಬ ಮಗನನ್ನ, ನನಗೊಬ್ಬ ಗಂಡು ಮಗುವನ್ನ ಕೊಡಪ್ಪ. ಪಾಪ ಮಕ್ಕಳೇ ಇಲ್ದವ್ರಿಗೆ ನೀವು ಕೇಳಿ ನೋಡಿ, ಅವ್ರಿಗೆ ಒಂದೇ ಆಪ್ಷನ್, ಯಾವುದೇ ಮಕ್ಕಳಿರಲಿ, ಗಂಡಿರಲಿ ಹೆಣ್ಣಿರಲಿ, ಪಾಸ್ ಒಟ್ಟಲ್ಲಿ ಒಂದು ಮಗು ಆದರೆ ಸಾಕಂತ ಹೇಳ್ತಾರೆ. ಆದರೆ ಇಲ್ಲಿ ಹನ್ನಳು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಗೊತ್ತಾ? ದೇವರೇ ನನಗೆ ಒಂದು ಗಂಡು ಮಗುವನ್ನ ಕೊಡಬೇಕು. ನೋಡಿ, ಅವಳ ಪ್ರಾರ್ಥನೆಯಲ್ಲಿ ಒಂದು ನಿರ್ದಿಷ್ಟತೆ ಇತ್ತು. ದೇವರೇ ನನಗೆ ಒಂದು ಗಂಡು ಮಗುವನ್ನ ಕೊಡಬೇಕು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಪ್ರಾರ್ಥನೆಯಲ್ಲಿ ಬಂದು ನಮ್ಮ ಬಾಯಿಗೆ ಬರೋದೆಲ್ಲ ದೇವರ ಹತ್ರ ಹೇಳಬಾರ್ದು, ನಮ್ಮ ಯೋಚನೆಗೆ ಬರೋದೆಲ್ಲ ಹೇಳಬಾರ್ದು. ನಾವು ನಿರ್ದಿಷ್ಟವಾಗಿ ಪ್ರಾರ್ಥಿಸಬೇಕ್ರಿ. ದೇವರ ಹತ್ರ ನೀವು ಹೇಳುವಾಗ ದೇವರ ಹತ್ರ ಏನು ಕೇಳಬೇಕು ನಿರ್ದಿಷ್ಟವಾಗಿ ಕೇಳ್ರಿ. ಕೆಲವರೆಲ್ಲ ಒಂದೇ ಪದ, ದೇವರೇ ನಿನ್ಗೆಲ್ಲ ಗೊತ್ತಿದೆ ನೀನು ಮಾಡು. ಅವ್ರಿಗೆಲ್ಲ ಗೊತ್ತ್ರಿ, ನಿಮಗೇನ್ ಮಾಡಬೇಕು ನೀವು ಏಸಪ್ಪ ಹತ್ರ ಕೇಳಬೇಕು. ದೇವ್ರೆ ನೀವು ಆಶೀರ್ವಾದ ಕೊಡ್ರಿ, ಆಶೀರ್ವಾದ 1000 ಆಶೀರ್ವಾದ ಇದೆ ರೀ, ನಿಮಗೆ ಯಾವ ಆಶೀರ್ವಾದ ಬೇಕು? ನೀವು ಯಾವ ಆಶೀರ್ವಾದವನ್ನು ಎದುರು ನೋಡ್ತಾ ಇದ್ದೀರಾ? ನೀವು ಕೇಳಬೇಕು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 37ರಿಂದ 43ನೇ ವಾಕ್ಯ ನೋಡ್ರಿ. ಅಲ್ಲಿ ಒಬ್ಬ ಕುರುಡನು ಬರ್ತಾ ಅಲ್ಲಿ ಕೇಳ್ತಾ ಇದ್ರೆ, ಯೇಸು ಅವನ್ನ ನೋಡಿ ಕೇಳ್ತಾರೆ, ನಾನು ನಿನಗೆ ಏನು ಮಾಡಬೇಕು? ಬಾರ್ತಿಮಾಯನಿಗೆ ಹಾಗೆ ಕೇಳಿದ್ರಲ್ಲ ಏಸಪ್ಪ, ನಾನು ನಿನಗೆ ಏನು ಮಾಡಬೇಕು? ಈಗ ಒಬ್ಬ ಕುರುಡ ಏಸಪ್ಪ ಹತ್ರ ಹೋದ್ರೆ ಏಸಪ್ಪನಿಗೆ ಗೊತ್ತಿಲ್ವಾ ಅವನಿಗೆ ಕುರುಡ, ನಾನು ಅವನಿಗೆ ಕಣ್ಗಳನ್ನ ಕೊಡ್ಬೇಕಂತೇಳಿ. ಆದ್ರೆ ಏಸಪ್ಪ ಯಾಕೆ ಕೇಳ್ತಾ ಇದ್ದಾರೆ? ಅವನಿಗೂ ಒಂದು ಆಸೆ ಇದೆ, ಆ ಕುರುಡನಿಗೆ, ಅವನಿಗೆ ಹಲವು ಆಸೆ ಇರ್ಬೋದು. ಅದಕ್ಕೆ ಏಸಪ್ಪ ಕೇಳ್ತಾ ಇದ್ದಾರೆ, ನಾನು ನಿನಗೆ ಏನು ಮಾಡಬೇಕು? ಸ್ತೋತ್ರ. ನಿಮಗೂ ಕೂಡ ಇವತ್ತು ದೇವರು ಕೇಳ್ತಾ ಇದ್ದಾರೆ. ಪ್ರಿಯ ತಾಯಿಯೇ, ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ದೇವರು ನಿನ್ನನ್ನು ನೋಡಿ ಕೇಳುತ್ತಾ ಇದ್ದಾರೆ, ನಾನು ನಿನಗೆ ಏನು ಮಾಡಬೇಕೆನ್ನುತ್ತಿ. ನೀವು ನಿರ್ದಿಷ್ಟವಾಗಿರಬೇಕ್ರಿ.
ದೇವರ ಸಮ್ಮುಖದಲ್ಲಿ ಬರುವಾಗ, ನೀವು ಪ್ರಾರ್ಥನೆಗಾಗಿ ಬರುವಾಗ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೇನ್ ಆ ಪದಗಳೊಂದಿಗೆ ಹೋಗಬೇಡ್ರಿ. ನಿರ್ದಿಷ್ಟವಾಗಿ ದೇವರೇ, ನಾನು ನಿನ್ನ ಮಗಳು, ನನ್ನ ಕುಟುಂಬದಲ್ಲಿ ಇಂಥದ್ದನ್ನ ಮಾಡ್ರಿ, ನನ್ನ ಮಕ್ಕಳ ಜೀವನದಲ್ಲಿ ಇಂಥದ್ದನ್ನ ಮಾಡ್ರಿ, ನನ್ನ ಬಿಸಿನೆಸ್ ಅಲ್ಲಿ ಇಂಥದ್ದನ್ನ ಮಾಡ್ರಿ ಎಂಬುದಾಗಿ ನೀವು ದೇವರ ಬಳಿ ನಿರ್ದಿಷ್ಟವಾಗಿ ಕೇಳುವಾಗ ದೇವರು ನಿರ್ದಿಷ್ಟವಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ. ಇವತ್ತು ನಮ್ಮ ಪ್ರಾರ್ಥನೆಯಲ್ಲೇ ನಿರ್ದಿಷ್ಟತೆ ಇಲ್ಲ, ಆದ್ದರಿಂದ ದೇವರು ಉತ್ತರ ಕೊಡುತ್ತಾ ಇಲ್ಲ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿರ್ದಿಷ್ಟವಾಗಿ ಪ್ರಾರ್ಥನೆ ಮಾಡ್ರಿ. ಹನ್ನಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಳು. 2, ಅವಳ ಪ್ರಾರ್ಥನೆಯಲ್ಲಿ ಒಂದು ನಿರ್ದಿಷ್ಟತೆ ಇತ್ತು. 3ನೇದಾಗಿ, ಅವಳ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಇತ್ತು. ಏನ್ ಗೊತ್ತಾ, ಅವಳು ಹರಿಕೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಂತೇಳಿ, ದೇವರೇ, ಪ್ರತಿ ದಿವಸ ನನ್ನ ಮನೆಯಲ್ಲಿರುವಂಥ ಸವತಿ ನನಗೆ ನೀನು ಬಂಜೆ ನಿನ್ನ ದೇವರು ಬಂಜೆಯನ್ನು ಮಾಡಿದ್ದಾರೆ ಅಂತೇಳಿ ನನ್ನ ಪ್ರತಿ ದಿವಸ ಕೆಣಕಿಸ್ತಾ ಇದ್ದಾಳೆ. ಅವಳ ಮುಂದೆ ನಾನು ತಲೆ ಎತ್ಕೊಂಡು ನಡಿಬೇಕು, ಒಂದು ಅದ್ಭುತ ಮಾಡ್ರಂತ ಪ್ರೇಯರ್ ಮಾಡಲಿಲ್ಲ. ನಮಗೆ ಈ ಥರ ನಾವಿದ್ರೆ ನಾವು ಆ ಥರ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅವಳು ಹಾಗೆ ಪ್ರಾರ್ಥನೆ ಮಾಡಲಿಲ್ಲ. ಅವಳ ಪ್ರಾರ್ಥನೆಯನ್ನು ಗಮನಿಸ್ರಿ. 1ನೇ ಅಧ್ಯಾಯ 1 ಸಾಮುವೇಲ 1ನೇ ಅಧ್ಯಾಯ 11ನೇ ವಾಕ್ಯ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸಿ ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಕರ್ತನೇ, ಆ ಮಗನು ನನಗಲ್ಲ, ನನ್ನ ಮನೆಯಲ್ಲಿದ್ದಾಳಲ್ಲವ ಸವತಿ, ಅವಳ ಮುಂದೆ ನಾನು ತಲೆ ಎತ್ಕೊಂಡು ನಡೆಯುವುದಕ್ಕಾಗಿ ಅಲ್ಲ, ಆದರೆ ದೇವರೇ, ನೀನು ಕೊಡುವಂತ ಮಗನನ್ನ ನಾನು ತಿರುಗಿ ನಿನಗೆ ಕೊಡ್ತೇನೆ. ಆ ಮಗನು ಜೀವದಿಂದಿರುವ ತನಕ ಅವನು ನಿನ್ನವನಾಗಿರುತ್ತಾನೆ. ಸ್ವಾರ್ಥದ ಪ್ರಾರ್ಥನೆ ಅಲ್ರಿ, ದೇವರ ಚಿತ್ತದ ಪ್ರಾರ್ಥನೆ. ಇವತ್ತು 100%ರಲ್ಲಿ 90% ಪ್ರಾರ್ಥನೆ ಸ್ವಾರ್ಥತೆಯ ಪ್ರಾರ್ಥನೆ. ನನಗೆ ಮಾಡ್ರಿ, ನನಗೆ ಕೊಡ್ರಿ, ನನಗೆ. ಆದ್ರೆ ಇವಳು ಹೇಳ್ತಾ ಇದ್ರೆ, ದೇವರೇ, ನನಗೆ ಗಂಡು ಮಗುವನ್ನ ಕೊಟ್ಟರೂ ಕೂಡ ಆ ಮಗುವನ್ನ ನಿನಗೆ ಕೊಟ್ಟು ಬಿಡುತ್ತೇನೆ. ದೇವರ ನಾಮವನ್ನು ಮಹಿಮೆಪಡಿಸುವ ಪ್ರಾರ್ಥನೆ, ದೇವರ ಚಿತ್ತ ಇರುವ ಪ್ರಾರ್ಥನೆ. ದೇವರು ಅದನ್ನು ಕೇಳಿಸಿಕೊಂಡಾಗ ಪರಲೋಕವೇ ಸಂತೋಷ ಪಟ್ಟಿರುತ್ತದೆ. ನೋಡು, ನನ್ನ ಮಗಳು ಹನ್ನಳು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಒಂದು ಮಗು ಕೇಳ್ತಾ ಇದ್ದಾಳೆ, ಆ ಕೊಡುವಂತ ಮಗುವನ್ನು ಕೂಡ ನನಗೆ ಕೊಟ್ಟು ಬಿಡ್ತಾಳಂತೆ. ದೇವರ ಹೃದಯ ಕರಗ್ತಾರೆ. ವಾಕ್ಯ ಹೇಳ್ತದೆ, ಅದೇ ವರ್ಷದಲ್ಲಿ ದೇವರು ಅದ್ಭುತ ಮಾಡಿದರು. ಅವಳ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಇತ್ತು. 2, ಅವಳ ಪ್ರಾರ್ಥನೆಯಲ್ಲಿ ಒಂದು ತೀರ್ಮಾನ, ಒಂದು ಹರಕೆಯನ್ನು ಹೊತ್ಕೊಳ್ತಾ ಇದ್ದಾಳೆ. ಏನು, ದೇವರೇ, ನೀನು ನನಗೆ ಕೊಡೋದಾದ್ರೆ ನನ್ನ ಮಗನನ್ನ ತಿರುಗಿ ನಿನಗೆ ಕೊಟ್ಟು ಬಿಡ್ತೇನೆ. ಇವತ್ತು ಅನೇಕ ಸಾರಿ, ದೇವರೇ, ನನಗೆ ಇದು ಮಾಡಿದ್ರೆ ನಾನು ಇದನ್ನು ಮಾಡ್ತೇನೆ, ನನ್ನ ಮಕ್ಕಳನ್ನ ಪಾಸ್ ಮಾಡಿದ್ರೆ ನಾನು ಇದನ್ನು ಮಾಡ್ತೇನೆ, ದೇವರೇ, ನನಗೆ ಮಕ್ಕಳೇ ಇಲ್ಲ, ಫಸ್ಟ್ ಒಂದು ಗಂಡು ಮಗು ಕೊಡ್ರೆ ಅವನನ್ನ ಸೇವೆಗೆ ಕಳಿಸ್ಬಿಡ್ತಾನೆ. ದೇವರು ಆ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿ ಮಕ್ಕಳನ್ನ ಕೊಟ್ಟ ಮೇಲೆ ಪಾಸ್ಟರ್ಗೆ ಕಳಿಸಂಗಿಲ್ಲ, ಇಂಜಿನಿಯರಿಗೋ ಡಾಕ್ಟರ್ಗೋ ಅದನ್ನು ಮರ್ತು ಬಿಡೋದು. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ದೇವ ಸಮ್ಮುಖದಲ್ಲಿ ತೆಗೆದುಕೊಂಡ ತೀರ್ಮಾನ, ಹರಕೆ, ಅದು ಯಾವಾಗಲೂ ನಾವು ನೆರವೇರಿಸಬೇಕು. ಕೀರ್ತನ 50:14 ಹೇಳ್ತದೆ, ಮಾಡಿದ ಹರಕೆಗಳನ್ನು ಪರಾತ್ಮರನಿಗೆ ಸಲ್ಲಿಸಿರಿ. ನಮ್ಮ ಜೀವನದಲ್ಲಿ ಕೂಡ ನೀವೇನಾದರೂ ಒಂದು ಹರಕೆ ಹೊತ್ತಿದ್ರೆ ಅದನ್ನು ನೆರವೇರಿಸಿ. ನೀವು ನೆರವೇರಿಸ್ರಿ, ನಿಮ್ಮ ಜೀವಿತ ಆಶೀರ್ವಾದವಾಗಿರುತ್ತದೆ. ನೋಡಿ, ಹನ್ನಳು ಮೊದಲನೇದಾಗಿ ಕಣ್ಣೀರಿನಿಂದ ಪ್ರಾರ್ಥಿಸಿದಳು. 2ನೇದಾಗಿ ಅವಳ ಪ್ರಾರ್ಥನೆಯಲ್ಲಿ ನಿರ್ದಿಷ್ಟತೆ ಇತ್ತು. 3, ಅವಳ ಪ್ರಾರ್ಥನೆಯಲ್ಲಿ ಸ್ವಾರ್ಥತೆ ಇರಲಿಲ್ಲ, ದೇವರ ಚಿತ್ತ ಇತ್ತು. 4, ಅವಳ ಪ್ರಾರ್ಥನೆಯಲ್ಲಿ ಹರಕೆ ಇತ್ತು. 5ನೇದಾಗಿ ಅವಳ ಪ್ರಾರ್ಥನೆ ಬಹಳ ಹೊತ್ತು ಪ್ರಾರ್ಥನೆ ಮಾಡಿದಳ್ರಿ. 1ನೇ ಅಧ್ಯಾಯ 1 ಸಾಮುವೇಲ 1ನೇ ಅಧ್ಯಾಯ 12ನೇ ವಾಕ್ಯ ಗಮನಿಸ್ರಿ. ಆಕೆ ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ, ಹನ್ನಳ ಪ್ರಾರ್ಥನೆ ನಮಗೆ 1 ಅಥವಾ 2 ವಾಕ್ಯದಲ್ಲಿ ಮಾತ್ರ ತಿಳಿಸಲ್ಪಟ್ಟಿದೆ. ಆದರೆ ಅಲ್ಲಿ ವಾಕ್ಯ ತಿಳಿಸಲ್ಪಟ್ಟಿದೆ, ಆಕೆಯು ಬಲು ಹೊತ್ತಿನವರೆಗೆ. ಟೈಮ್ ಹೇಳಿಲ್ರಿ, ಟೈಮ್ ನೋಡಲಿಲ್ಲ. ಹೋಗಿ ಒಂದು 10 ನಿಮಿಷ ಪ್ರೇಯರ್ ಮಾಡೋಣ. ಇವತ್ತು ಅನೇಕ ಜನರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಎಷ್ಟು ನಿಮಿಷ ಗೊತ್ತಾ? 1 ನಿಮಿಷ. ಕೆಲವರಿಗೆ 1 ನಿಮಿಷ ಪ್ರಾರ್ಥನೆ ಮಾಡಿದ್ದಕ್ಕೆ ಆಕಾಶ ತೆರೆಯಬೇಕು, ಪರಲೋಕ ಇಳಿದು ಬರಬೇಕು, ಸೂಪರ್ ನ್ಯಾಚುರಲ್ ಥಿಂಗ್ಸ್ ನಡಿಬೇಕು. ನಡೆಯೋದೇ ಇಲ್ರಿ.
ಇಲ್ಲಿ ಹನ್ನಳು ಒಂದು ಇನ್ಸ್ಟೆಂಟ್ ಆಗಿ ಏನೋ ಒಂದು ಸೆಕೆಂಡ್ ಪ್ರೇಯರ್ ಮಾಡಿ, ಒಂದು ನಿಮಿಷ ಪ್ರೇಯರ್ ಮಾಡಿ ಹೋಗಲಿಲ್ಲ. ಅವಳ ಮನಸ್ಸು ಕೇಳುವವರೆಗೂ, ನನ್ನ ಪ್ರಾರ್ಥನೆ ದೇವ ಸಮ್ಮುಖದಲ್ಲಿ ಮುಟ್ಟಿದೆ ಅನ್ನುವರೆಗೂ, ಬಲು ಹೊತ್ತಿನವರೆಗೆ ದೇವರ ಮುಂದೆ ಪ್ರಾರ್ಥನೆ ಮಾಡಿದಳು. ನೀವೊಂದು ಬೋರ್ವೆಲ್ ಆಗ್ತಾ ಇರೋದಾದ್ರೆ, ನಿಮಗೆಲ್ಲ ಬೋರ್ವೆಲ್ ಹಾಕ್ಬೇಕಂದ್ರೆ ಬೆಂಗಳೂರಿಗೆ ಬಂದ್ರೆ, ಯಾಕಂದ್ರೆ ಇಲ್ಲೇ ಜಾಸ್ತಿ ಹಾಕೋದು ಬೆಂಗಳೂರಲ್ಲಿ. ಇಲ್ಲಿ 700 ಅಡಿ 1000 ಅಡಿ ಏನೂ ಇಲ್ಲ ಇಲ್ರಿ, ಅದೆಲ್ಲ ಕಡಿಮೆನೆ. 500 ಅಡಿ ಹಾಕಿದಾಗ ಇನ್ನೊಂದು 500 ಅಡಿ ಹಾಕಪ್ಪ, ಇನ್ನೊಂದು 500 ಅಡಿ ಹಾಕಪ್ಪ. ನೋಡ್ರಿ, ಆ ಬೋರ್ವೆಲ್ ಅನ್ನ ನೀರು ಬರೋವರೆಗೂ ಟ್ರೈ ಮಾಡ್ತಾನೆ ಇರ್ತಾರೆ. 1000, 1200, 1400 ಹೀಗೆ ಹೋಗ್ತಾನೆ ಇರ್ತದೆ. ಆದ್ರೆ ಅವ್ರಿಗೊಂದು ನಂಬಿಕೆ ಇರ್ತದೆ. ಇವತ್ತು ನಾವು ಪ್ರಾರ್ಥನೆಯಲ್ಲಿ ಒಂದು ನಿಮಿಷ ನಿಂತ್ಕೊಂಡು, ದೇವರು ನೀನೇ ಎಲ್ಲ ಮಾಡ್ರಿ, ಅದ್ಭುತ ಮಾಡ್ರಿ, ನಡೆಯಲ್ರಿ. ಇಲ್ಲಿ ಹನ್ನಳು ಬಲು ಹೊತ್ತಿನವರೆಗೆ ಪ್ರೇಯರ್ ಮಾಡಲಿ. ಇನ್ನೊಂದು ಉದಾಹರಣೆ ಬರ್ತದೆ ನನಗೆ, ಬಾರ್ತಿಮಾಯರಿ. ಈ ಬಾರ್ತಿಮಾಯ ಅಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ. ಯಾರು ಹೇಳಿದ್ರು, ಏಸಪ್ಪ ಹೋಗ್ತಾ ಇದ್ದೀವಿ. ಇವನು ಕೇಳಿದನ್ರಿ, ಏಸಪ್ಪ ಅದ್ಭುತ ಮಾಡ್ತಾರೆ, ಅತಿಶಯ ಮಾಡ್ತಾರೆ, ಕುರುಡರಿಗೆ ಕಣ್ ಕೊಡ್ತಾರೆ. ತಕ್ಷಣ ಇವನು ಕರೆಯೋದಕ್ಕೆ ಆರಂಭಿಸಿದ, ದಾವಿದ ಕುಮಾರನೇ. ಕೇಳೇ ಇಲ್ರಿ, ಪಕ್ಕದವ್ರು ಕೇಳ್ತಾರೆ, ಸುಮ್ಮನೆ ಇರಪ್ಪ, ದಾವಿದ ಕುಮಾರನೇ 2 ಸಾರಿ ಸುಮ್ಮನೆ ಇರು. ಜೋರಾಗಿ ಕೂಗಿದೆ ನೋಡ್ರಿ, ದಾವಿದ ಕುಮಾರನೇ ಅಂತೇಳಿ ಜೋರಾಗಿ ಕೂಗಿದಾಗ ಏಸಪ್ಪ ನಿಂತು ಅವನ ಕರೀರಿ ಅಂತ ಹೇಳಿದ್ರೆ ಅವನ ಲೈಫಲ್ಲಿ ಅದ್ಭುತ ನಡೆಯಿತು. ಹಾಗಾದ್ರೆ ಇಲ್ಲಿ ಬಾರ್ತಿಮಾಯ ಯೇಸು ಸ್ವಾಮಿ ಅವು ನಿಂತು ಕರೆಯುವವರೆಗೂ ಕರೆದ. ಅದೇ ವಿಧದಲ್ಲಿ ನಮ್ಮ ಪ್ರಾರ್ಥನೆ ಕೂಡ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು ಅನ್ನುವರೆಗೂ ನೀವು ಪ್ರಾರ್ಥನೆ ಮಾಡ್ತಾನೇ ಇರಬೇಕು, ಪ್ರಾರ್ಥನೆ ಮಾಡ್ತಾನೇ ಇರಬೇಕ್ರಿ. ನೋಡ್ರಿ, ಯೆಹೋಶುವನನ್ನ ಯುದ್ಧಕ್ಕೆ ಕಳಿಸಿದ ಮೇಲೆ ಇಸ್ರಾಯೇಲ್ ಜನರು ಅಮಾಲೇಕ್ಯರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಹೊತ್ತು ಮುನುಗುವವರೆಗೂ ಮೋಶೆ ಅವನ ಕೈ ಎತ್ಕೊಂಡಿದ್ದಂತೆ. ಮೋಶೆ ಕೈ ಕೆಳಗಡೆ ಬರುವಾಗ ಅಮಾಲೇಕ್ಯರು ಜಯಿಸ್ತಾ ಇದ್ರು, ಕೈಗಳು ಮೇಲಕ್ಕೆ ಹೋಗುವಾಗ ಇಸ್ರಾಯೇಲರು ಜಯಿಸ್ತಾ ಇದ್ರು. ಒಂದು ಕಡೆ ಆರೋನ, ಒಂದು ಕಡೆ ಊರ, 2 ಕೈ ಕಲ್ ತಂದಿಟ್ಬಿಟ್ಟು ಅವನ ಕೈಯನ್ನ ಹೊತ್ತು ಮುನುಗುವವರೆಗೂ. ನಿಮ್ಮ ಜೀವನದಲ್ಲಿ ಜಯ ಸಿಗ್ಬೇಕಾ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ಬೇಕಾ, ಪ್ರೇಯರ್ ಮಾಡ್ರಿ. ನೋಡ್ರಿ, ದಾನಿಯೇಲ್ ಫಸ್ಟ್ ಡೇನೆ ಪ್ರೇಯರ್ ಮಾಡಿದ್ರೆ ಉತ್ತರ ಸಿಕ್ಬಿಡ್ತ. ಆದ್ರೂ ಬೈಬಲ್ ಹೇಳ್ತದೆ 21 ದಿನಗಳವರೆಗೂ ದಾನಿಯೇಲ್ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಎಲಿಯನ್ನ ನೋಡ್ರಿ, ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಕ್ಷಣ ಬೆಂಕಿ ಬಂತು, ಇಳಿದು ಬಂತು, ಅದ್ಭುತ ನಡೀತು. ಈಗ ಮಳೆಗಾಗಿ ಪ್ರೇಯರ್ ಮಾಡಬೇಕು, ಪ್ರಾರ್ಥನೆ ಮಾಡ್ತಾ ಇದ್ರೆ ಒಂದು ಮೋಡದ ಗುರುತೇ ಇಲ್ಲ. ಚಿಕ್ಕ ಮೋಡ ಬರುವವರೆಗೂ 7 ಸಾರಿ ಬರಲು ಬಿದ್ದ, 7 ಸಾರಿ ಕೂಗಿ ಕೂಗಿ ಪ್ರಾರ್ಥಿಸಿದ. ದೇವರು ಅದ್ಭುತ ಮಾಡಿದರು. ಪ್ರೀತಿ ಉಳ್ಳ ದೇವ ಮಕ್ಕಳೇ, ನಮ್ಮ ಪ್ರಾರ್ಥನೆಯಲ್ಲಿ ಬಲು ಹೊತ್ತಿನವರೆಗೂ, ನಮ್ಮ ಪ್ರಾರ್ಥನೆ ದೇವರು ಕೇಳುವವರೆಗೂ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇಲ್ಲಿ ಬಲು ಹೊತ್ತಿನವರೆಗೂ ಪ್ರಾರ್ಥನೆ ಮಾಡಿದಳು. 6ನೇದಾಗಿ ಅವಳು ದೇವರ ಮುಂದೆ ಪ್ರಾರ್ಥನೆ ಮಾಡಿದಳ್ರಿ. ಬೈಬಲ್ ಹೇಳ್ತದೆ, ಅದೇ 1 ಸಾಮುವೇಲ 1ನೇ ಅಧ್ಯಾಯ 15ನೆಯ ವಾಕ್ಯ. ಹನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನ ಯೆಹೋವನ ಮುಂದೆ ಒಯ್ದಿದ್ದೇನೆ. ತನಗಿದ್ದಂಥ ಕಷ್ಟಗಳು, ಸಮಸ್ಯೆಗಳು, ಭಾರಗಳು, ಚಿಂತೆಗಳು ಯಾರ ಮುಂದೆ ಇಟ್ಟಿದ್ದಾಳಂತೆ? ಯೆಹೋವನ ಮುಂದೆ ಒಯ್ದಿದ್ದೇನೆ. ಏಲಿಗೆ ಹೇಳ್ತಾ ಇದ್ದಾಳೆ, ಅಯ್ಯೋ ನನಗೆಲ್ಲ ಕಷ್ಟಗಳಿತ್ತು, ನನಗೆ ಭಾರ ಇತ್ತು, ನನ್ನ ಜೀವನದಲ್ಲಿ ಅನೇಕ ಸಂಕಷ್ಟಗಳಿದ್ದವು, ಅವುಗಳನ್ನು ನಾನು ದೇವರ ಪಾದದಲ್ಲಿ ಇಟ್ಟಿದ್ದೇನೆ. ಹಾಗಾದ್ರೆ ಇವತ್ತು ನಾವು ನಮ್ಮ ಭಾರಗಳನ್ನು ಅನೇಕ ಪಾಸ್ಟರ್ ತಲೆಗಳ ಮೇಲೆ ಇಟ್ಬಿಟ್ಟಿದ್ದೇವೆ. ಪಾಸ್ಟರ್, ನನ್ನ ಗಂಡ ರಕ್ಷಣೆ ಹೊಂದಿಲ್ಲ, ಪ್ರೇಯರ್ ಮಾಡಿ ಪಾಸ್ಟರ್. ನಾನಂತೂ ಪ್ರೇಯರ್ ಮಾಡಲ್ಲ ಪಾಸ್ಟರ್, ನೀವು ಪ್ರೇಯರ್ ಮಾಡ್ರಿ. ಇವಳು ಹನ್ನಳು ತನ್ನ ಮನೋವೇದನೆಯನ್ನ ಮನುಷ್ಯರ ಬಳಿ ಹೇಳಲಿಲ್ಲ, ಮನುಷ್ಯರ ಮುಂದೆ ಇಡಲಿಲ್ಲ, ತನ್ನ ಭಾರವನ್ನ ಬೇರೆಯವರ ಮುಂದೆ ಇಳಿಸಲಿಲ್ಲ. ಇವಳು ದೇವರ ಮುಂದೆ ಇಳಿಸಿದಳಂತೆ. ಬೆಸ್ಟ್ ಪ್ರಾರ್ಥನೆ ಏನು ಗೊತ್ತಾ? ನಿಮ್ಮ ಭಾರವನ್ನ ದೇವರ ಮುಂದೆ ಇಳಿಸುವಂಥದ್ದು, ನಿಮ್ಮ ದುಃಖವನ್ನ ದೇವರ ಮುಂದೆ ಹೇಳುವಂಥದ್ದು, ನಿಮ್ಮ ನೋವನ್ನ ದೇವರ ಹತ್ರ ಹೇಳುವಂಥದ್ದು ಒಂದು ಬೆಸ್ಟ್ ಮೆಡಿಸನ್ ಆಗಿದೆ. ನಿಮಗೂ ದೇವರಿಗೆ ಇನ್ನೊಬ್ಬ ಮಧ್ಯವರ್ತಿ ಬೇಕಾಗಿಲ್ಲ. ಆಲ್ರೆಡಿ ಮಧ್ಯವರ್ತಿ ಯೇಸು ಸ್ವಾಮಿ ಆಗಿದ್ದಾರೆ. ಪರಲೋಕದ ತಂದೆಯಾದ ದೇವರಿಗೂ ಮನುಷ್ಯರಿಗೂ ಒಬ್ಬರೇ ಮಧ್ಯಸ್ಥಗಾರ ಯಾರಂತ ಹೇಳಿದ್ರೆ ಅದು ಯೇಸು ಸ್ವಾಮಿ. ಆದ್ದರಿಂದ ಇನ್ನೊಬ್ಬ ಮಧ್ಯಸ್ಥಗಾರನ ಬಳಿ ಹೋಗಿ ನಿನ್ನ ವೇದನೆಯನ್ನು ಹೇಳಬೇಡ, ನಿನ್ನ ಕಷ್ಟವನ್ನ ಹೇಳಬೇಡ, ದೇವರ ಮುಂದೆ ನಿನ್ನ ಭಾರವನ್ನ ಬಿಚ್ಚು. 7ನೇದಾಗಿ ಅವಳ ಪ್ರಾರ್ಥನೆ ಹೃದಯದಿಂದ ಪ್ರಾರ್ಥಿಸಿದಳ್ರಿ.
13ನೇ ವಚನ ನೋಡ್ರಿ, 1 ಸಾಮುವೇಲ 1ನೇ ಅಧ್ಯಾಯ 13ನೇ ವಾಕ್ಯ. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು. ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅವಳು? ನಾವೆಲ್ಲಿ ಪ್ರಾರ್ಥಿಸ್ತೀವ್ರಿ? ತುಟಿಗಳಲ್ಲಿ. ಪ್ರೇಯರ್ ಮಾಡ್ಲಿಕ್ಕೆ ಹೇಳ್ರಿ, ಪರಲೋಕದ ತಂದೆಯೇ. ಅಬ್ಬಬ್ಬಬ್ಬ, ಎಂಥ ಗ್ರಾಮರ್ ಪದಗಳು! ನೀನು ಸರ್ವಶಕ್ತನು, ನೀನು ಸರ್ವಜ್ಞಾನಿ. ಇಲ್ಲಿ ಹನ್ನಳ ಪ್ರಾರ್ಥನೆಯಲ್ಲಿ ಯಾವ ಗ್ರಾಮರ್ ಇಲ್ಲ, ಕನ್ನಡದ ಒಳ್ಳೆ ಪದಗಳಿಲ್ಲ. ಆದರೆ ಅವಳ ತುಟಿಯಲ್ಲಿ ಬೇರೆ ತುಟಿಗಳು ಅಲ್ಲಾಡುತ್ತಾ ಇದ್ವಂತೆ. ಅವಳು ಹೃದಯ ದೇವರೊಟ್ಟಿಗೆ ಮಾತನಾಡ್ತಾ ಇತ್ತಂತೆ. ನೋಡಿ, ಆಕೆಯ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಾ ಇದ್ದವು. ಅವಳು ತುಟಿಗಳಿಂದ ಪ್ರಾರ್ಥಿಸಲಿಲ್ಲ, ಹೃದಯದಿಂದ ಪ್ರಾರ್ಥಿಸಿದಳು. ಮಾತಿನ ಪ್ರಾರ್ಥನೆಗೂ ಹೃದಯದ ಪ್ರಾರ್ಥನೆಗೂ ಬಹಳ ಡಿಫರೆನ್ಸ್ ಇದೆ. ಇವತ್ತು ಅನೇಕರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರ ಪ್ರಾರ್ಥನೆ ಇಲ್ಲಿಂದ ಬರ್ತಾ ಇದೆ, ಇಲ್ಲಿಂದ ಅಲ್ಲ. ಆದ್ರೆ ತುಟಿಗಳ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋದಿಲ್ಲ, ಹೃದಯದ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತಾರೆ. ಅದಕ್ಕೆ ದೇವರು ಹೇಳಿದ್ರು, ನೀವು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ಸ್ವಾಮಿ ಸ್ವಾಮಿ, ದೇವರೇ ದೇವರೇ ಅಂತ ಕೆಲವರು ಬಹಳ ಪದಗಳನ್ನು ಉಪಯೋಗಿಸಿದ್ರೆ ದೇವರು ಪ್ರಾರ್ಥನೆ ಕೇಳ್ತಾರಂತ ಯೋಚನೆ ಮಾಡ್ತಾರೆ. ಬಹಳ ಪದಗಳಿಂದ ದೇವರು ನಮ್ಮ ಪ್ರಾರ್ಥನೆ ಕೇಳೋದಿಲ್ಲ, ನಮ್ಮ ಹೃದಯದ ಪದಗಳಿಂದ ದೇವರು ಪ್ರಾರ್ಥನೆ ಕೇಳುತ್ತಾರೆ. ನೀವು ಹೃದಯದಲ್ಲಿ ಪ್ರಾರ್ಥಿಸುವಾಗ ಯಾರಿಗೆ ಕೇಳುತ್ತೋ ಬಿಡುತ್ತೋ, ನೀವು ಹೃದಯದಲ್ಲಿ ಪ್ರಾರ್ಥಿಸುವಾಗ ಯಾರಿಗೆ ಅರ್ಥ ಆಗುತ್ತಾ ಇಲ್ಲವೋ, ಒಂದು ಮಾತ್ರ ನಿಶ್ಚಯ, ದೇವರಿಗೆ ಮಾತ್ರ ನಿನ್ನ ಹೃದಯದ ಪ್ರಾರ್ಥನೆ ಅದು ದೇವರೊಟ್ಟಿಗೆ ನೇರವಾಗಿ ಕನೆಕ್ಟ್ ಆಗುವಂಥದ್ದಾಗಿದೆ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ತುಟಿಗಳಿಂದ ಪ್ರಾರ್ಥಿಸಬೇಡ್ರೆ, ನಿಮ್ಮ ಜ್ಞಾನದಿಂದ ಪ್ರಾರ್ಥಿಸಬೇಡ್ರೆ, ನಿಮ್ಮ ಪ್ರಾರ್ಥನೆ ಹೃದಯದಿಂದ ಬರಲಿ. 2 ಜನ ಪ್ರಾರ್ಥನೆಗೆ ಹೋದ್ರಂತೆ. ಒಬ್ಬ ಹೇಳ್ದ, ಅವನ ಪ್ರಾರ್ಥನೆಯಲ್ಲಿ ಭಯಂಕರ ಇದೆ, ನಾನು ವಾರದಲ್ಲಿ ಉಪವಾಸ ಪ್ರಾರ್ಥನೆ ಇರ್ತೇನೆ, ನಾನು ವಾರದಲ್ಲಿ ಕಾಣಿಕೆ ಕೊಡ್ತೇನೆ, ನೀನು ಸರ್ವಶಕ್ತನು, ನೀನು ಸರ್ವಜ್ಞಾನಿ, ದೊಡ್ಡ ದೊಡ್ಡ ಮಾತುಗಳು. ಇನ್ನೊಬ್ಬನಿಗೆ ಪ್ರಾರ್ಥನೆನೂ ಗೊತ್ತಿಲ್ಲ, ಒಂದು ಕಡೆ ಎದೆ ಬೇಡ್ಕೊಳ್ಳುತ್ತಾ ಪರಲೋಕವನ್ನು ನೋಡಿ, ಅವನಿಗೆ ಗ್ರಾಮರು ಗೊತ್ತಿಲ್ಲ, ಪದಗಳು ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲ. ಒಂದೇ ಒಂದು ಪದವನ್ನು ಹೇಳಿದ, ದೇವರೇ ನಾನೊಬ್ಬ ಪಾಪಿ, ನಿನ್ನ ಮುಖ ನೋಡುವುದಕ್ಕೆ ಯೋಗ್ಯನಲ್ಲ. ಬೈಬಲ್ ಹೇಳುತ್ತದೆ, ಅವನ ಪ್ರಾರ್ಥನೆಯನ್ನ ದೇವರು ಕೇಳಿದ್ರಂತೆ. ಯಾಕೆಂದ್ರೆ ಅವನು ಹೃದಯದಿಂದ ಪ್ರಾರ್ಥನೆ ಮಾಡಿದ. ಇನ್ನೊಬ್ಬನು, ಅವನ ಪರಿಸಾಯನು ತುಟಿಗಳಿಂದ ಪ್ರಾರ್ಥನೆ ಮಾಡಿದ, ಸದ್ದುಕಾಯನು ಹೃದಯದಿಂದ ಪ್ರಾರ್ಥನೆ ಮಾಡಿದ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ದೇವರು ಇವತ್ತು ನಿಮ್ಮ ಪ್ರಾರ್ಥನೆ ಕೇಳಬೇಕಾ? ದೇವರು ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾ? ಹೃದಯದಿಂದ ಪ್ರಾರ್ಥನೆ ಮಾಡ್ರಿ. 8, ಅವಳು ನಂಬಿಕೆಯಿಂದ ಪ್ರಾರ್ಥಿಸಿದಳ್ರಿ. ಕೊನೆಯದಾಗಿ ಅವಳು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. 1ನೇ ಅಧ್ಯಾಯ 1 ಸಾಮುವೇಲ 1ನೇ ಅಧ್ಯಾಯ 18ನೇ ವಾಕ್ಯ ನೋಡ್ರಿ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಅಂತ ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಅವಳ ಮುಖದಲ್ಲಿ ದುಃಖ ಕಾಣಲಿಲ್ಲ. ಈಗ ಮನೆಗೆ ಹೋದ ತಕ್ಷಣವಾಗಿ ಸವತಿ ವೇಟ್ ಮಾಡ್ತಾ ಇದ್ದಾಳೆ. ಆಹಾ, ಬಂದ್ಲು. ಓ, ಚರ್ಚಿಗೆ ಹೋಗಿ ಬಂದೇನಮ್ಮ? ಓಹಾ, ನೀ ಚರ್ಚಿಗೆ ಹೋಗಿ ಬಂದ್ರೇನೋ, ನೀನು ಪ್ರಾರ್ಥನೆ ಮಾಡಿದ್ರೇನೋ, ನೀನು ಉಪವಾಸ ಮಾಡಿದ್ರೇನೋ, ನೀನು ಬಂಜನೆ, ನೀನು ಸಾಯೋವರೆಗೆ ನೀನು ಬಂಜೆಯಾಗಿರ್ಬೇಕು. ದೇವರು ನಿನಗೆ ಮಕ್ಕಳನ್ನು ಕೊಡೋದಿಲ್ಲ. ಪ್ರತಿ ದಿವಸ ಇದೇ ಡೈಲಾಗ್ ಅವಳು ಹೇಳ್ತಾ ಇದ್ದೀನಿ. ಹೇಳುವಾಗ ಇವಳು ನೇರವಾಗಿ ಬೆಡ್ರೂಮ್ಗೆ ಹೋಗಿ ಕಣ್ಣೀರು ಸುರಿಸುತ್ತಾ, ಗಂಡನ ಮುಂದೆ ಕಣ್ಣೀರು ಸುರಿಸುತ್ತಾ, ಅಯ್ಯೋ ನನ್ನ ಜೀವನ ಅಂತ ಅಳ್ತಾ ಇದ್ಲು. ಇವತ್ತು ಆ ಥರ ಹೇಳುವಾಗಲೇ ಇವಳು ನೇರವಾಗಿ ಕಿಚನ್ಗೆ ಹೋದ್ಲು, ಒಂದು ಪ್ಲೇಟ್ ತಗೊಂಡ್ಲ, ಊಟ ಹಾಕೊಂಡ್ಲು, ಊಟ ಮಾಡ್ತಾ ಇದ್ದಾಳೆ. ಈ ಸವತಿಗೆ ಕನ್ಫ್ಯೂಷನ್. ಇವತ್ತೇನಾಯ್ತು, ಎಷ್ಟು ದಿವಸ ನಾನು ಈ ಸೂಜಿ ಚುಚ್ಚುವಾಗ, ನನ್ನ ಮಾತಿನಿಂದ ಚುಚ್ಚುವಾಗ ಅಳ್ತಾ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾ ಇದ್ಲು. ಇವತ್ತೇನಪ್ಪಾ, ಇವಳು ಕಿಚನ್ಗೆ ಹೋಗಿ ಊಟ ಹಾಕೊಂಡು ಊಟ ಮಾಡ್ತಾ ಇದ್ದಾಳೆ. ಕಾರಣ ಏನಂದ್ರೆ, ಅವಳು ಚಿಂತಿಸಲಿಲ್ಲ. ಅವಳೊಳಗೆ ಒಂದು ನಂಬಿಕೆ, ಇನ್ನು 1 ವರ್ಷದೊಳಗೆ ನೋಡ, ಇನ್ನು 10 ತಿಂಗಳ ಒಳಗೆ ನೋಡ, ನನಗೆ ಒಂದು ಮಗುವನ್ನ ದೇವರ ಕೊಡ್ತಾರೆ, ಅದ್ಭುತ ಮಾಡ್ತಾರೆ. ಬೈಬಲ್ ಹೇಳ್ತದೆ, ಅಷ್ಟು ನಂಬಿಕೆಯನ್ನ ದೇವರು ಅವಳಿಗೆ ಕೊಟ್ರೆ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ನೀವು ಪ್ರಾರ್ಥಿಸುವಾಗ ನಡೆಯುತ್ತದೋ ಇಲ್ವೋ, ಆಗುತ್ತದೋ ಇಲ್ವೋ? ನೋ, ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನೋಡ್ರಿ, ಅವಳು ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಅವಳ ಪ್ರಾರ್ಥನೆಯಲ್ಲಿ ನಿರ್ದಿಷ್ಟತೆ ಇತ್ತು. ಅವಳ ಪ್ರಾರ್ಥನೆ ದೇವರ ಚಿತ್ತಾನುಸಾರವಾಗಿ ಪ್ರೇಯರ್ ಮಾಡಿದಳು. ಅವಳ ಪ್ರಾರ್ಥನೆಯಲ್ಲಿ ಒಂದು ಹರಿಕೆ ಹೊತ್ತು ಪ್ರಾರ್ಥನೆ ಮಾಡಿದಳು. ಅವಳ ಪ್ರಾರ್ಥನೆಯಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡಿದಳು. ಬಹಳ ಸಮಯದವರೆಗೆ ಪ್ರಾರ್ಥನೆ ಮಾಡಿದಳು. ಅವಳು ನಂಬಿಕೆ
ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಳು. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಹನ್ನಳ ಪ್ರಾರ್ಥನೆಯನ್ನು ಕೇಳಿ ಅದ್ಭುತವನ್ನ ಮಾಡಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಅದೇ ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ. ಈ ಸಮಯದಲ್ಲಿ ನೀವಿರುವ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ ನನ್ನೊಂದಿಗೆ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಒಂದು ವೇಳೆ ಅನೇಕ ನಿರಾಶೆಗಳು, ನಿಂದೆಗಳು, ಅವಮಾನಗಳು ನಿಮ್ಮನ್ನ ಕವಿದಿರಬಹುದಾ? ಯೇಸುವಿನ ನಾಮದಲ್ಲಿ ನಿಮಗೊಂದು ಅದ್ಭುತ ನಡೆಯಲಿಕ್ಕಿದೆ, ಒಂದು ಅದ್ಭುತ ನಡೆಯಲಿಕ್ಕಿದೆ. ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ, ನೀನು ಒಳ್ಳೆಯವನು ಸ್ವಾಮಿ. ಕರ್ತನೆ, ನಿಂದೆಗಳನ್ನ, ಅವಮಾನಗಳನ್ನ ಕರ್ತನೆ ದೇವರೇ ಆಶೀರ್ವಾದವಾಗಿ ಮಾರ್ಪಡಿಸುವ ದೇವರ ಹನ್ನಳ ಪ್ರಾರ್ಥನೆಯನ್ನ ಕೇಳಿದ ದೇವರೇ, ಇವತ್ತು ಸ್ವಾಮಿ ಹನ್ನಳ ಹಾಗೆ ಅನೇಕ ಜನರು ಕುಗ್ಗಿ ಹೋಗಿದ್ದಾರೆ. ನನ್ನ ಪ್ರಾರ್ಥನೆ ದೇವರು ಕೇಳಲಿಲ್ವ ಎಂಬುದಾಗಿ ಹೇಳಿದ್ದಾರೆ. ಕರ್ತನೆ, ಹನ್ನಳ ಹಾಗೆ ನಾವು ಕೂಡ ದೇವರೇ ಸ್ತೋತ್ರ, ನಮ್ಮ ಪ್ರಾರ್ಥನೆಯಲ್ಲಿ ಕಣ್ಣೀರಿರಲಪ್ಪ, ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಲಿ. ನಾವು ಹೃದಯದಿಂದ ಪ್ರಾರ್ಥಿಸಲಿಕ್ಕೆ ಕಲಿಸಿಕೊಡ್ರೆ, ಉತ್ತರ ಸಿಗುವವರೆಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡ್ರೆ, ಈ ಸಮಯದಲ್ಲಿ ನಮ್ಮೊಂದಿಗೆ ಪ್ರಾರ್ಥಿಸುವಂತ ಒಬ್ಬೊಬ್ಬರ ಜೀವನದಲ್ಲಿ ಕರ್ತನೆಯ ಅದ್ಭುತ ನಡೆಯಲೆಂಬುದಾಗಿ ಪ್ರಾರ್ಥಿಸ್ತೇವೆ ರಾಜ. ನಿಂದೆಗಳು ನೀಗಿ ಹೋಗಲಿ. ಹನ್ನಳ ಪ್ರಾರ್ಥನೆಗೆ ಉತ್ತರ ಕೊಟ್ಟ ದೇವರೇ, ನೀನು ಪ್ರಾರ್ಥನೆ ಕೇಳುವುದು ಮಾತ್ರವಲ್ಲ, ನೀನು ಉತ್ತರ ಕೊಡುವ ದೇವರು. ಕೆಲವು ಸಾರಿ ನಮ್ಮ ಜೀವನದಲ್ಲಿ ನಮ್ಮ ಸಮಯಕ್ಕೆ ಉತ್ತರ ಕೊಡದೇ ಇದ್ದರು, ನಿಮ್ಮ ಸಮಯಕ್ಕೆ ನೀವು ಸರಿಯಾಗಿ ಉತ್ತರ ಕೊಡ್ತೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಿಮ್ಮ ನಿಂದೆಗಳನ್ನು ಕೂಡ ದೇವರು ನೀಗಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಕಷ್ಟಗಳನ್ನು ನೀಗಿಸುತ್ತಾರೆ. ನೀವು ನಾನು ಮಾಡಬೇಕಾದದ್ದು ಹನ್ನಳ ಹಾಗೆ ದೇವರ ಮುಖವನ್ನು ಹುಡುಕೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ದೈವಿಕವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಮೈ ಗಾಡ್ ಬ್ಲೆಸ್ ಯು ಆಲ್.